ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ, ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ. ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮಕ್ಕೆ, ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಹಲವಾರು ಸಂಚಿಕೆಗಳಲ್ಲಿ ಹೇಳಿದ್ದೆ, ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಪಾತ್ರೆಗಳ ವಿಚಾರವನ್ನು. ಇದೇನಪ್ಪ ಪಾತ್ರೆ ವಿಚಾರ ಎಲ್ಲ ಹೇಳ್ತಾರೆ ಇವರು ಅಂತ ನೀವು ಅಂದ್ಕೊಳ್ಬಹುದು. ಅದರಲ್ಲಿ ಎಲ್ಲ ಪಾತ್ರೆಗಳು ಬೇಡ, ದೋಸೆ ಮಾಡುವಂತಹ, ಚಪಾತಿ ಮಾಡುವಂತಹ ಹೆಂಚಿನ ಬಗ್ಗೆ ನಾನಿವತ್ತು ತಿಳಿಸ್ತೀನಿ. ಹೆಂಚೇನು ನಮಗೆ ಗೊತ್ತಿಲ್ವಾ, ನಾನ್ ಸ್ಟಿಕ್ ತವ ನಮ್ಮ ಮನೆಯಲ್ಲಿ ಈಗ ತೊಗೊಂಡು ಹಾಕಿ ಬಿಸಾಕ್ತೀವಿ, ಇನ್ನೊಂದು ತೊಗೊಂಡು ಬರ್ತೀವಿ ಅಂತ ಅಂದ್ಕೊಳ್ಬಹುದು. ಈ ನಾನ್ ಸ್ಟಿಕ್ ತವ ಆಗಲಿ, ಕಬ್ಬಿಣದ ತವ ಆಗಲಿ, ಅದನ್ನು ಹೆಂಚು ಅಂತ ನಾವು ಕರಿತೀವಲ್ಲ, ಆ ಹೆಂಚು ಮನೆಯ ಯಜಮಾನನ ಸಂಕೇತ. ಹಾಗೆ ಈ ಹೆಂಚು ನಮಗೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗೆ ಸಹಾಯ ಮಾಡುವಂತಹ ಒಂದು ಸಂಕೇತ. ಹೌದಾ, ಇದು ನಮಗೆ ಗೊತ್ತೇ ಇರಲಿಲ್ಲ, ಅದಕ್ಕೋಸ್ಕರನೇ ಹೇಳ್ತೇನೆ. ಏನು ಅಂತಂದರೆ, ಸಾಕಷ್ಟು ಜನ ಏನು ಮಾಡ್ತೀರಿ, ಹೆಂಚನ್ನು ಒಲೆ ಮೇಲೆ ಇಟ್ಬಿಟ್ಟು ಬಿಟ್ಬಿಡ್ತೀರಿ. ಚಪಾತಿ ಮಾಡ್ಕೊಳ್ಬೇಕು, ಅರ್ಜೆಂಟು ಕೆಲಸಕ್ಕೆ ಹೋಗಬೇಕು, ಒಲೆ ಮೇಲೆ ತವ ಇಟ್ಟಿರ್ತೀರಿ, ಚಪಾತಿ ಮಾಡ್ಕೊಳ್ತೀರಿ, ಗಬ ಗಬ ತಿಂತೀರಿ, ಗ್ಯಾಸ್ ಆರಿಸ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೊರಟೋಗ್ತೀರಿ. ಅದು ಹೇಗೆ ಬಿಸಿ ಆರೋದಕ್ಕೆ ಸಮಯ ತಗೊಳ್ಳುತ್ತೋ ಅದೇ ರೀತಿಯಲ್ಲಿ ನಿಮ್ಮ ತಲೆಯಲ್ಲಿರುವಂತಹ ಟೆನ್ಷನ್ನು, ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಕೂಡ ದೂರ ಆಗೋದಕ್ಕೆ ಸಮಯ ತಗೊಳ್ಳುತ್ತೆ. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಆದ ತಕ್ಷಣ ಒಲೆಯಿಂದ ತೆಗೆದು ಅದನ್ನು ಸಿಂಕಲ್ಲಿಟ್ಟು ನೀರನ್ನು ಬಿಟ್ಟು ತಣ್ಣಗೆ ಮಾಡೋದನ್ನು ಕಲೀರಿ. ಹಾಗೆ ಒಲೆ ಮೇಲಿಟ್ಟಾಗ ಅದು ಕಾಯ್ತಾ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನೀರನ್ನು ಜೋರಾಗಿ ಚುಮ್ಕಿಸ್ತೀರಿ. ನೀರು ಚುಮ್ಕಿಸಿದಾಗ ಅದು ಚಟ 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 ಅಂತ ಶಬ್ದ ಬರುತ್ತೆ, ನೀರು ಆವಿ ಆಗೋದನ್ನು ನೋಡ್ತೀರಿ, ಛರ್ರ್ ಅಂತ ಶಬ್ದ ಬರುತ್ತೆ. ಆ ಶಬ್ದ ಬಂದಾಗ ಕಾವಲಿ ಕಾದಿದೆ ಅಂತ ನಾವು ತಿಳ್ಕೊಳ್ತೀವಿ. ನಿಮ್ಮ ತಲೆಯಲ್ಲಿ ಟೆನ್ಷನನ್ನು ಅದು ಹೆಚ್ಚು ಮಾಡುತ್ತೆ. ಹಾಗಾದರೆ ಏನು ಮಾಡಬೇಕು, ಒಂದು ಸ್ವಲ್ಪ ನೀರನ್ನು ಇಟ್ಬಿಟ್ಟೆ ಒಲೆ ಮೇಲೆ ಇಡಿ, ಆ ನೀರು ಆವಿ ಆಗುತ್ತೆ. ಕಾದ ತಕ್ಷಣ ನೀರು ಆವಿ ಆಗುತ್ತೆ. ಇದನ್ನೆಲ್ಲ ನಮ್ಮ ಹಿರಿಯರು ಮಾಡ್ತಾ ಇದ್ದಿದ್ದು, ಇವತ್ತು ನಮಗದು ಗೊತ್ತೇ ಇಲ್ಲ. ಕಾವಲಿ ಹೆಂಚು ಅಂದರೆ ಏನು ಅಂದರೆ, ಅದು ಒಂದು ಪಾತ್ರೆ ಅಷ್ಟೇ, ಊಟ ಮಾಡೋ ಪಾತ್ರೆ ಅಷ್ಟೇ ಅಂತ. ಒಂದೊಂದು ಪಾತ್ರೆಗೂ ಒಂದೊಂದು ಸಂಕೇತಗಳಿರುತ್ತೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಹಾಗೆ ಆ ಹೆಂಚನ್ನು ಎಲ್ರಿಗೂ ಕಾಣೋ ಹಾಗೆ ಇಡಬೇಡಿ. ಯಾರಂದ್ರವರೇ ಅದನ್ನು ಮುಟ್ಟೋದಕ್ಕೆ ಬಿಡಬೇಡಿ. ಮನೆಯಲ್ಲಿರುವಂತಹ ಹೆಣ್ಣು ಮಗಳು ಯಾರು ಆ ಮನೆಯ ಯಜಮಾನಿ ಇರ್ತೀರಿ, ಆ ಯಜಮಾನಿಗೆ ಆ ಹೆಂಚಿನ ಬೆಲೆ ಅರ್ಥ ಆಗಬೇಕು. ಆ ಹೆಂಚು ಅನ್ನೋದು ಅಷ್ಟು ಪ್ರಶಸ್ತವಾಗಿರುವಂಥದ್ದು. ಬರೀ ಚಪಾತಿ ದೋಸೆ ಮಾಡ್ಕೊಳ್ಳೋಕ್ಕೆ ಮಾತ್ರ ಇರುವಂಥದ್ದಲ್ಲ, ನಿಮ್ಮ ಮನೆಯಲ್ಲಿರುವಂತಹ ಯಜಮಾನನ ಆಯುಷ್ಯವನ್ನು, ಆರೋಗ್ಯವನ್ನು, ಹಾಗೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆಯನ್ನು ಕೊಡುವಂತಹ ಒಂದು ಸಾಧನವಾಗಿರುತ್ತೆ ಆ ಹೆಂಚು. ಅದರಿಂದ ಆ ಹೆಂಚನ್ನು ಒಡಿದಂತೆ ನೋಡ್ಕೊಳ್ಳಿ, ಒಡೆದು ಹೋಗಬಾರ್ದು. ಹೆಂಚು ಒಡೆದೋಯ್ತು ಅಂತಂದರೆ ಮನೆಯಲ್ಲಿ ಏನಾದ್ರು ಅನಾರೋಗ್ಯದ ಸಮಸ್ಯೆ ಬರುತ್ತೆ. ಹೆದರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮಗೆ ತಿಳಿದಿರ ಇರುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಇದು ನಮ್ಮ ಅಪ್ಪ ಅಮ್ಮ ಮಾಡಿದಂತಹ ಕೆಲಸ, ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಹೆಂಚು ಒಡೆದಿರ ಇರುವಂತೆ ನೋಡ್ಕೊಳ್ಳಿ. ಹಾಗೆ ಅದನ್ನು ಯಾವಾಗಲೂ ಒಲೆ ಮೇಲಿಟ್ಟು ಆ ಸೀದಿರೋದು, ಅಂಟಿರೋದು ದೋಸೆ ಇದ್ದಿದ್ದರೆ ಅದನ್ನು ಹಾಗಾಗೆ ಬಿಟ್ಟು ಹಾಳು ಮಾಡ್ಕೋಬೇಡಿ. ಅದರ ಮೇಲೆ ಒಂದು ಚೂರು ನೀರು, ಉಪ್ಪನ್ನು ಹಾಕಿ, ಕೊನೆಯಲ್ಲಿ ನೀವು ಏನು ದೋಸೆ ಮಾಡಿದ್ದಾಯ್ತಾ, ಚಪಾತಿ ಮಾಡಿದ್ದಾಯ್ತಾ, ಅದರ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಅದರ ಮೇಲೆ ನೀರನ್ನು ಹಾಕಿ ಚೆನ್ನಾಗಿ ಅಲ್ಲೇ ಆ ನೀರು ಇಂಗೋ ಅಂತೆ ಮಾಡಿ, ಆ ಏನು ಹೆಂಚಿರುತ್ತೆ ಅದನ್ನು ಶುದ್ಧ ಮಾಡಿ ಎತ್ತಿಟ್ಬಿಡಿ. ಒರೆಸದೆ ಎತ್ತಿಡಬೇಡಿ. ನೀರು ನಿಂತ್ಕೊಂಡಿರೋ ಹಾಗೆ ಮಾಡಬೇಡಿ.
ಮುಸರೆ ಅಂತ ಹೇಳಿ ಕರಿತೀವಿ. ಮಾಡಿದ ಪದಾರ್ಥ ಒಣಗೋ ಅಂತೆ ನೋಡ್ಕೋಬೇಡಿ, ಒಣಗದಿರ ಇರೋ ಹಾಗೆ ನೋಡ್ಕೊಳ್ಳಿ. ಹೆಂಚಿನ ಮೇಲೆ ಹೆಂಚು ಯಾವಾಗಲೂ ಶುದ್ಧವಾಗಿದ್ದರೆ ಮನೆಯ ಯಜಮಾನನ ತಲೆ ಶುದ್ಧವಾಗಿರುತ್ತೆ, ಮನೆ ಶುದ್ಧವಾಗಿರುತ್ತೆ. ಹಾಗೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆ ಸದಾ ಕಾಲವೂ ಇರುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.